ಬೆಳಗಾವಿಯಲ್ಲಿ 4,500 ಕೋಟಿ ರೂಪಾಯಿಯನ್ನ ವಂಚನೆ ಮಾಡಿರುವಂತಹ ಆರೋಪದ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಿಲ್ಡಪ್ ಶಿವಾನಂದನನ್ನ 5 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನು ಹೊರಡಿಸಲಾಗಿದೆ ಸೆಷನ್ ಕೋರ್ಟ್. ಬಿಲ್ಡಪ್ ಶಿವಾನಂದ 5 ದಿನ ಈಗ ಪೊಲೀಸ್ ಕಸ್ಟಡಿಗೆ. ಕಸ್ಟಡಿಗೆ ನೀಡಿ ಬೆಳಗಾವಿಯ ಸೆಷನ್ಸ್ ಕೋರ್ಟ್ನ ಜಡ್ಜ್ ಈಗ ಆದೇಶವನ್ನ ರವಾನಿಸಿದ್ದಾರೆ. ಆರೋಪಿಯನ್ನ ಜಡ್ಜ್ ಮುಂದೆ ಹಾಜರುಪಡಿಸಿದಂತಹ ಪೊಲೀಸರ ಮನವಿಯಂತೆ 5 ದಿನ ಕಸ್ಟಡಿಗೆ ನೀಡಿದ್ದಾರೆ ಜಡ್ಜ್. ಈಗ ಬೆಳಗಾವಿಯ ನಿವಾಸದಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸಿದಂತಹ ಪೊಲೀಸರು ನೋಡಿ ಬಿಲ್ಡಪ್ ಅನ್ನ ಕೊಡ್ತಾ ಇದ್ದಂತಹ ಶಿವಾನಂದ, ನಾನು ಶಿವಾಜಿ, ನನ್ನ ಮೈಯಲ್ಲಿ ಒಕ್ಕೊಂಡಿದ್ದಾನೆ, ಶಿವಾಜಿ ನನ್ನ ಹಿಂದಿದ್ದಾನೆ, ನನ್ನ ಒಳಗಿದ್ದಾನೆ, ನೀವು ನನ್ನ ಬಗ್ಗೆ ಕೆಟ್ಟದಾಗ ಯಾರಾದರೂ ಮಾತಾಡಿದ್ರೆ ಭಸ್ಮರಾಗ್ತಾರೆ ಅಂತೆಲ್ಲ ಸಿಕ್ಕಾಪಟ್ಟೆ ಬಿಲ್ಡಪ್ಪನ್ನು ಕೊಡ್ತಾ ಇದ್ದ, ಹೆಣ್ಮಕ್ಳನ್ನ ನಿಂದನೆ ಮಾಡ್ತಾ ಇದ್ದಂಥ ಈ ಭೂಪ ಈಗ 5 ದಿನ ಪೊಲೀಸ್ ಕಸ್ಟಡಿಗೆ ನೀಡಿದ್ದಾರೆ. ಆದೇಶವನ್ನು ಕೂಡ ಕೊಡಲಾಗಿದೆ. ಈಗ ಇನ್ನು ಶಿವಮ್ ಅಸೋಸಿಯೇಟ್ ಮಾಲೀಕ ಈ ಶಿವಾನಂದ ಈಗ ಖಾಕಿ ಕಸ್ಟಡಿಗೆ, ಅದು ಕೂಡ 5 ದಿನಗಳ ಕಾಲ ಇನ್ನು ಕಸ್ಟಡಿಗೆ ನೀಡಿ ಬೆಳಗಾವಿಯ ಸೆಷನ್ಸ್ ಕೋರ್ಟ್ನ ಜಡ್ಜ್ ಆದೇಶ. ಇದು ಕಸ್ಟಡಿಗೆ ನೀಡಿ ಮತ್ತಷ್ಟು ಡ್ರಿಲ್ ಅನ್ನು ನಡೆಸ್ತಾರೆ. ಆರೋಪಿಯನ್ನ ಜಡ್ಜ್ ಮುಂದೆ ಹಾಜರುಪಡಿಸಿದ್ದಾರೆ ಪೊಲೀಸರ ಮನವಿಯಂತೆ ಈಗ 5 ದಿನ ಕಸ್ಟಡಿಗೆ ನೀಡಿರುವಂತಹ ಜಡ್ಜ್ ಬೆಳಗಾವಿಯ ನಿವಾಸದಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸಿದ್ರು ಪೊಲೀಸರು. ಆಗ ಜಡ್ಜ್ ನಿವಾಸದಿಂದ ಮಾಳಮಾರುತಿ ಠಾಣೆಗೆ ನೀಲಣ್ಣನವರನ್ನ ಶಿಫ್ಟ್ ಮಾಡಲಾಗಿದೆ. ಏನು ಈಗ ಬಾಂಡ್ಗಳು, ಒಂದಷ್ಟು ಬಾಂಡ್ಗಳು ಕೂಡ ಸೀಸ್ ಮಾಡ್ಕೊಂಡಿದ್ದಾರೆ, ಮೊಬೈಲ್ ಸೀಸ್ ಮಾಡ್ಕೊಂಡಿದ್ದಾರೆ, ಆತ ಯೂಸ್ ಮಾಡ್ತಾ ಇರುವಂತಹ ಬ್ಯಾಂಕ್ ಖಾತೆಗಳನ್ನು ಸೀಸ್ ಮಾಡ್ಕೊಂಡಿದ್ದಾರೆ. ಬಿಕಾಸ್ ಮತ್ತಷ್ಟು ಶಿವಾನಂದನನ್ನು ಡ್ರಿಲ್ ಮಾಡಬೇಕಾಗುತ್ತೆ. ಡ್ರಿಲ್ ಮಾಡಿದಷ್ಟು ಮಾಹಿತಿಗಳು ಹೊರ ಬೀಳುತ್ತೆ. ಇನ್ನೂ ಈಗ CID ಬೇರೆ ಎಂಟ್ರಿ ಕೊಟ್ಟಿದೆ ಈ ತನಿಖೆಯಲ್ಲಿ, ಕಾದು ನೋಡಬೇಕಾಗತ್ತೆ. CID ಬಂದ ಮೇಲೆ, ಈಗ CID ಎಂಟ್ರಿ ಕೊಟ್ಟು ತನಿಖೆಯನ್ನು ನಡೆಸ್ತಾ ಇದ್ಮೇಲೆ ಯಾವ ರೀತಿಯಾಗಿ ಇನ್ನೊಂದಷ್ಟು ಸ್ಫೋಟಕ ಮಾಹಿತಿಗಳು ಹೊರ ಬರುತ್ತೆ. ಈ ಬೆಳಗಾವಿಯಲ್ಲಿ ನಡೆದಂತಹ 4,500 ಕೋಟಿ ಹಗರಣದ ವಂಚನೆ ಕೇಸ್ನಲ್ಲಿ ಏನೆಲ್ಲ ಟ್ವಿಸ್ಟ್ ಸಿಗುತ್ತೆ, ಶಿವಾನಂದ ನೀಲಣ್ಣನವರನ್ನ ಯಾವ ರೀತಿಯಾಗಿ ಈ ಅಕ್ರಮವನ್ನು ಬಳಸ್ಕೊಳ್ತಾ ಇದ್ದ, ತನ್ನ ಒಂದು ಜನರಿಗೆ ಮೋಸ ಮಾಡೋದಕ್ಕೆ ಯಾವ ರೀತಿಯಾಗಿ ಬಣ್ಣದ ಮಾತುಗಳನ್ನು ಆಡ್ತಾ ಅವರಿಗೆ ಯಾವ ರೀತಿಯಾಗಿ ಮೋಸವನ್ನು ಮಾಡ್ದ, ಹೇಗೆ ಆ ಹೂಡಿಕೆ ಹಣವನ್ನು ತಾನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದ, ಅಕ್ರಮವಾಗಿ ಯಾರದ್ದು ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನೋ ಹಾಗೆ ಅಕ್ರಮವಾಗಿ ಹೂಡಿಕೆ ದುಡ್ಡನ್ನು ಬಳಸ್ಕೊಳ್ತಾ ಇದ್ದ, ಆನ್ಲೈನ್ ಮುಖಾಂತರ ಶೇರ್ ಮಾರುಕಟ್ಟೆಗಳಲ್ಲಿ ಅದನ್ನು ಹಾಕೊಳ್ತಾ ಇದ್ದ, ಮತ್ತು ಈ ಬೆಟ್ಟಿಂಗ್ ಆ್ಯಪ್ಗಳಿಗೂ ಕೂಡ ಅದನ್ನು ಖರ್ಚು ಮಾಡ್ತಾ ಇದ್ದ. ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇತ್ತ ಮಾಳಮಾರುತಿ ಠಾಣೆ ಕಸ್ಟಡಿಗೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ CID ಕೂಡ ಡ್ರಿಲ್ ನಡೆಸ್ತಾನೇ ಇದೆ. ಸುಮಾರು ಇಲ್ಲಿವರೆಗೂ ಡ್ರಿಲ್ ನಡೆಸಿ ಈಗ ಒಂದಷ್ಟು ಬಾಂಡ್ ಪೇಪರ್ಗಳು ಕೂಡ ಪತ್ತೆಯಾಗಿದೆ. 50 ಕೋಟಿಗೆ ಹತ್ತತ್ರ ಇರುವಂತಹ ಬಾಂಡ್ ಪೇಪರ್ಗಳು ಕೂಡ ಪತ್ತೆಯಾಗಿರೋದು, ಎಲ್ಲವೂ ಕೂಡ ಅಕ್ರಮವಾಗಿ ನಡೆಸ್ತಾ ಇರೋದು. ಇನ್ನೂ ಎಲ್ಲೆಲ್ಲಿ ದಂಧೆಯನ್ನು ನಡೆಸ್ತಾ ಇದ್ದಾನೆ, ಏನೇನು ಮಾಡ್ತಾ ಇದ್ದಾನೆ ಎಲ್ಲವನ್ನೂ ಕೂಡ CID ತನಿಖೆ ಬಳಿಕವೇ ಗೊತ್ತಾಗಲಿದೆ. ಸದ್ಯಕ್ಕೆ ಈಗ ಜಡ್ಜ್ ನಿವಾಸದಿಂದ ಮಾಳಮಾರುತಿ ಠಾಣೆಗೆ ಶಿಫ್ಟ್ ಮಾಡಲಾಗಿದೆ, ಅಲ್ಲಿ ನಡೆಸಲಾಗುತ್ತೆ.